ಶಿಕ್ಷಣ ಅಂತಂದ್ರೆ ಒಬ್ಬ ವ್ಯಕ್ತಿಯ ಸರ್ವತೋಮುಖ ಬೆಳವಣಿಗೆಗೆ ಸಹಾಯಕ ಆಗುವಂಥದಕ್ಕೆ ನಾವು ಶಿಕ್ಷಣ ಅಂತ ಕರೀತೀವಿ. ಆಕ್ಚುಲಿ ನಾವು ಪ್ರೈಮರಿ ಕಲಿತಿರುವಂತಹ ಸಂದರ್ಭದಲ್ಲಿ ಅಷ್ಟೇನು ಶಿಕ್ಷಣ ಅಂತಂದ್ರೆ ಆಕ್ಚುಲಿ ಅದ್ರ ಬಗ್ಗೆ ಅಷ್ಟೊಂದು ಗೊತ್ತಿರಂಗಿಲ್ಲ. ಅಥವಾ PUC ಬಂದ್ಮೇಲೆ ಕೆಲವೊಂದು ಸಬ್ಜೆಕ್ಟ್ಗಳಿಗೆ ಸಂಬಂಧಪಟ್ಟಂತೆ ಸ್ಪೆಷಲಿ ನಾವು ಎಕನಾಮಿಕ್ಸ್ ಅನ್ನ ವಿಶೇಷವಾಗಿ ಗಮನಿಸಿದ್ರೆ ನಮಗೆ PUCಯಲ್ಲಿ ಎಕನಾಮಿಕ್ಸ್ ಎಷ್ಟು ಅರ್ಥ ಆಗಿತ್ತು ಅಂತಂದ್ರೆ ತುಷ್ಟಿಗುಣ ಅನ್ನುವಂಥ ಒಂದು ಶಬ್ದ ನೆನಪಿತ್ತು ಅಷ್ಟೇ. ಉಳಿದದ್ದು ಎಲ್ಲವೂ ಕೂಡ ಕಾನ್ಸೆಪ್ಟ್ ಹೆಂಗಿತ್ತು ಅಂತಂದ್ರೆ ವಿಶೇಷವಾಗಿ ಅದನ್ನ ಹಂಗಂದ್ರೆ ಏನು, ಅದನ್ನ ನಿಜವಾಗಲೂ ಹೇಗೆ ಅಪ್ಲೈ ಮಾಡ್ತಾರೆ ಅನ್ನೋದು ಏನೂ ಕೂಡ ಗೊತ್ತಿರಲಿಲ್ಲ. ನಮಗೆ PUC ಇದ್ದಾಗ ಒಬ್ಬ ಲೆಕ್ಚರ್ಸ್ ಬರ್ತಾ ಇದ್ರು. ಅವರು ಸ್ಟಾರ್ಟಿಂಗ್ ಬಂದ ಮೇಲೆ ಒಂದು ಶಬ್ದವನ್ನ ರಿಪೀಟ್ ಆಗಿ ಹೇಳ್ತಾನೆ ಇದ್ರು, ಅದು ತುಷ್ಟಿ ಗುಣ ಅಂತೇಳಿ. ಅವರು ಹಾಗೇನೆ ಹೇಳ್ತಾ ಇದ್ರು ಪ್ರತಿ ಕ್ಲಾಸಲ್ಲಿ ಕೂಡ. ಮೊದಲಿಗೆ ಅವರು ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ತುಷ್ಟಿ ಗುಣ ಅಂದ್ರೆ ಏನು ಅಂತ ಹೇಳ್ತಾನೆ ಇದ್ರು. ಬಟ್ ನಮಗೆ ಆ ಟೈಮಲ್ಲಿ ತುಷ್ಟಿ ಗುಣ ಅಂದ್ರೆ ಶಬ್ದ ಅಷ್ಟೇ ಗೊತ್ತಾಗ್ತಿತ್ತು ಹೊರತು ಇದನ್ನ ಹೇಗೆ ಅಪ್ಲೈ ಮಾಡ್ತಾರೆ, ಎಲ್ಲಿ ಅದು ಅನ್ವಯ ಆಗತ್ತೆ, ನಿಜವಾಗ್ಲೂ ಅದು ಅನ್ವಯ ಹೇಗಿದೆ ಅಂತ ಅನ್ನೋದು ಆಕ್ಚುಲಿ ಏನು ಗೊತ್ತಾಗ್ತಿರ್ಲಿಲ್ಲ. ಬಟ್ ಆಮೇಲೆ ಡಿಗ್ರಿಗೆ ಬಂದ ಮೇಲೂ ಕೂಡ ನಾವು ಎಕನಾಮಿಕ್ಸ್ನ ಕಲ್ತೀವಿ. ಬಟ್ ಆದರೆ ಅದನ್ನ ಪರೀಕ್ಷೆಯ ದೃಷ್ಟಿಕೋನದಿಂದ ಕಲ್ತೀವಿ. ಅದನ್ನ ವಾಸ್ತವವಾಗಿ ಅದರ ಅನ್ವಯ ಮಾಡೋದು ಡಿಗ್ರಿಗೂ ಕೂಡ ನಮಗೆ ಅಷ್ಟೊಂದು ಗೊತ್ತಾಗಲಿಲ್ಲ. ಅದಾದ್ಮೇಲೆ ಮಾಸ್ಟರ್ ಡಿಗ್ರಿಯಲ್ಲಿ ಕೂಡ ಎಕನಾಮಿಕ್ಸ್ನ ಕಲ್ತೀವಿ. ಅದರಲ್ಲಿ ಇಂತಿಷ್ಟು ಕೆಲವೊಂದು ಕಾನ್ಸೆಪ್ಟ್ಗಳು ಮಾತ್ರ ನಮಗೆ ಏನೋ ಒಂದು ಸ್ವಲ್ಪ ಇದೆಯಪ್ಪ ಅಂತ ಅನಿಸ್ತಾ ಇತ್ತು ಅಷ್ಟೇ. ಅದಾದ್ಮೇಲೆ ನಿಜವಾಗ್ಲೂ ನಾವು ಒಂದು ವಿಷಯದಲ್ಲಿ ಪಾಂಡಿತ್ಯವನ್ನ ಯಾವಾಗ ಪಡ್ಕೊಳ್ತೀವಿ ಅಂತಂದ್ರೆ ಶಿಕ್ಷಣ ಕಲಿತಿರುವಂತಹ ಸಂದರ್ಭದಲ್ಲಿ ಅಲ್ಲ. ಆ ಒಂದು ಪ್ರೊಫೆಷನ್ ಅಲ್ಲಿ ನಾವು ಬಂದಾಗ, ಆ ಒಂದು ಟೀಚಿಂಗ್ ಫೀಲ್ಡ್ ಅಲ್ಲಿ ನಾವು ಬಂದೀವಿ ಅಂತಂದ್ರೆ ಅವಾಗ ನಿಜವಾದ ಅರ್ಥಶಾಸ್ತ್ರ ಅಂದ್ರೆ ಏನು ಅನ್ನೋದು ನಮಗೆ ಅರಿವಾಗತ್ತೆ ಮತ್ತು ಅದರ ವಿಷಯ ತಿಳಿಯುತ್ತೆ ಅನ್ಲಿಕ್ಕೆ ಒಂದು ಮಹತ್ವದಾದ ಒಂದು ಉದಾಹರಣೆ ಅಂತಂದ್ರೆ ಆಕ್ಚುಲಿ ನಾನೇ ಅಂತ ಅನ್ಸುತ್ತೆ. ಯಾಕಂತಂದ್ರೆ ಅರ್ಥಶಾಸ್ತ್ರವನ್ನ ನಾವು PUC ವಿದ್ಯಾರ್ಥಿಗಳಿಗೆ ಪಾಠ ಮಾಡುವಾಗ ಅನಿಸ್ತಾ ಇರುತ್ತೆ, ಈ ವಿದ್ಯಾರ್ಥಿಗಳು ನಿಜವಾಗ್ಲೂ ಅರ್ಥಶಾಸ್ತ್ರವನ್ನ ನಮ್ಮ ಹಾಗೆ ಅರ್ಥ ಮಾಡ್ಕೊಳ್ತಾ ಇದ್ದಾರ. ಆಕ್ಚುಲಿ ಇದು ಬಹಳ ಕನ್ಫ್ಯೂಷನ್ ಆಗ್ತಾ ಇದೆ. ಯಾಕಂದ್ರೆ PUC ಲೆವೆಲ್ ನಾವಿದ್ದಾಗ ಅರ್ಥಶಾಸ್ತ್ರವನ್ನ ಹೆಂಗ್ ಅರ್ಥ ಮಾಡ್ಕೊಳ್ತಾ ಇದ್ವಿ, ಈಗ ನಾವು ಹೇಳ್ತಾ ಇರೋದು ವೇದಲ್ಲಿ ವಿದ್ಯಾರ್ಥಿಗಳು ನಿಜವಾಗ್ಲೂ ಹಾಗೆ ಅನ್ವಯ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆಯಾ? ನನಗೆ ತಿಳಿದ ಮಟ್ಟಿಗೆ ಇದು ಸಾಧ್ಯ ಇಲ್ಲ. PUC ವಿದ್ಯಾರ್ಥಿಗಳು ಪರೀಕ್ಷೆಯ ದೃಷ್ಟಿಕೋನದಿಂದ ಮಾತ್ರ ಆ ವಿಷಯವನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡಬಹುದು ಮತ್ತು ನೆನಪಿನಲ್ಲಿಟ್ಟುಕೊಂಡು ಬರೀಬಹುದು ಅಷ್ಟೇ. ಆದರೆ ನಿಜವಾದ ಅದರ ಅರ್ಥ, ಅದರ ಅನ್ವಯ, ಅದರ ಮಹತ್ವ ಅವರಿಗೆ PUC ವಿದ್ಯಾರ್ಥಿಗಳಿಗೆ ಅರ್ಥ ಆಗಂಗಿಲ್ಲ. ನಿಜವಾಗ್ಲೂ ಅರ್ಥ ಆಗೋದು ಯಾವಾಗ ಅಂತಂದ್ರೆ ಡಿಗ್ರಿಯಲ್ಲಿ ಕೂಡ ಎಷ್ಟೋ ವಿದ್ಯಾರ್ಥಿಗಳು ಪರೀಕ್ಷೆಯ ದೃಷ್ಟಿಯಿಂದ ಮಾತ್ರ ಅರ್ಥಶಾಸ್ತ್ರವನ್ನು ಕಲಿತಾರೆ. ಆದರೆ ಅದರ ನಿಜವಾದ ಬೇಸ್ ಅರ್ಥ ಆಗೋದಿಲ್ಲ. ಅದು ಎಲ್ಲಿಂದ ಹೇಗೆ ಸ್ಟಾರ್ಟ್ ಆಗತ್ತೆ, ಎಲ್ಲಿಗೆ ಎಂಡ್ ಆಗತ್ತೆ, ಏನನ್ನ ಒಳಗೊಂಡಿದೆ, ಯಾವುದನ್ನ ಅದು ಸ್ಟಡಿ ಮಾಡತ್ತೆ, ಇದು ಅಷ್ಟು ಬೇಗ ಕ್ಲಿಯರ್ ಆಗಿ ಒಂದು ಬೇಸ್ ಸಿಗಂಗಿಲ್ಲ. ಮಾಸ್ಟರ್ ಡಿಗ್ರಿ ಮಾಡಿದ್ಮೇಲೂ ಅನ್ಸುತ್ತೆ ಎಸ್ ಎಕನಾಮಿಕ್ಸ್ ಅಲ್ಲಿ ಇಷ್ಟು ಸಬ್ಜೆಕ್ಟ್ಗಳು ಬರ್ತವೆ ಅಂತ. ಆಗ್ಲೂ ಕೂಡ ಒಂದು ಕ್ಲಾರಿಟಿ ನಮಗೆ ಸಿಗೋದೇ ಇಲ್ಲ. ಮಾಸ್ಟರ್ ಡಿಗ್ರಿಯಲ್ಲಿ ಬಹಳ ಜನ ಹೇಳ್ತಾರೆ, ನಾವು ಮಾಸ್ಟರ್ ಡಿಗ್ರಿಯಲ್ಲಿ ಇದ್ದಾಗನೇ KCET ಕ್ಲಿಯರ್ ಮಾಡ್ಕೊಂಡಿವಿ, ನೆಟ್ ಕ್ಲಿಯರ್ ಮಾಡ್ಕೊಂಡಿವಿ. ಓಕೆ, ನಾವು ಒಪ್ಕೊಳ್ತೀವಿ, KCET ಕ್ಲಿಯರ್ ಮಾಡ್ಕೊಂಡಿರಿ ಮತ್ತು ನೆಟ್ ಕ್ಲಿಯರ್ ಮಾಡ್ಕೊಂಡಿರಿ, ನಾವು ಒಪ್ಕೊಳ್ತೀವಿ. ಆದರೆ ಅದು ಯಾವ ದೃಷ್ಟಿಯಿಂದ ಓದಿರ್ತೀರಿ ಅಂತಂದ್ರೆ ನೀವು ಪರೀಕ್ಷೆಯ ದೃಷ್ಟಿಯಿಂದ ಓದಿರ್ತೀರಿ, ಹಾಗಾಗಿ ಆ ಪರೀಕ್ಷೆಗಳು ಕ್ಲಿಯರ್ ಆಗಿರ್ತವೆ. ಆದರೆ ಅರ್ಥಶಾಸ್ತ್ರದ ನಿಜವಾದ ಒಂದು ಅನ್ವಯ ಲೈಫಲ್ಲಿ ಅಥವಾ ದಿನನಿತ್ಯ ಜೀವನದಲ್ಲಿ ಅನ್ವಯ ಹೇಗೆ ಆಗತ್ತೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಬೇಕಾಯ್ತಂದ್ರೆ ಆ ಸಬ್ಜೆಕ್ಟ್ ಅನ್ನ ಟೀಚ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಬೇಕು. ಅವಾಗ ಅನ್ಸುತ್ತೆ ಎಸ್ ರಿಯಲಿ ಎಕನಾಮಿಕ್ಸ್ ಹಿಂಗಿದೆ. ಆದ್ರೂ ಕೂಡ ನೀವು ಟೀಚಿಂಗ್ ಮಾಡದಿದ್ರು ಕೂಡ ನೀವು ಅರ್ಥ ಮಾಡ್ಕೊಳ್ಬಹುದು, ಇಲ್ಲ ಅಂತಲ್ಲ. ಆದ್ರೆ ಅದರ ವಾಸ್ತವ ಸ್ಥಿತಿಗತಿಗಳು ಬೇಗನೆ ಅರ್ಥ ಆಗೋದಿಲ್ಲ. ಕೆಲವೊಬ್ಬರಿಗೆ ಟೀಚಿಂಗ್ ಮಾಡ್ತಾ ಇದ್ರು ಕೂಡ ಎಷ್ಟೋ ಶಿಕ್ಷಕರು ಅಥವಾ ಲೆಕ್ಚರ್ಸ್ ಏನ್ ಮಾಡ್ತಾ ಇದ್ದಾರೆ, ಪಾಠ ಬೋಧನೆಯ ಉದ್ದೇಶದಿಂದ ಮಾತ್ರ ಅದನ್ನು ಓದ್ತಾರೆ ಹೊರತು
ಓವರಲ್ ಆಗಿ ಅದು ಏನೇನು ವಿಷಯವನ್ನು ಅರ್ಥ ಮಾಡ್ಕೊಳ್ಳಾಗತ್ತೆ, ಏನು ಅದು ಒಳಗೊಂಡಿದೆ, ವಾಸ್ತವದಲ್ಲಿ ಅದರದ ಇಂಪಾರ್ಟೆನ್ಸ್ ಏನು ಅನ್ನೋದನ್ನ ಬಹಳ ಲೆಕ್ಚರ್ಸ್ ಅದರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಿಲ್ಲ. ಹಾಗಾಗಿನೇ ನನಗೆ ಬಂದಿರುವಂತ ಪ್ರಶ್ನೆ ಏನು ಅಂತಂದ್ರೆ, ಈ ರೀತಿಯಾಗಿ ನಾವು ಅಪ್ ಟು PUC ಇಂದಾನೇ ಏನು ಎಕನಾಮಿಕ್ಸ್ ಸಬ್ಜೆಕ್ಟ್ ಅನ್ನು ಏನು ಕಲೀಲಿಕ್ಕೆ ಸ್ಟಾರ್ಟ್ ಮಾಡ್ತೀವಲ್ಲ, ಸೊ ಅಲ್ಲಿಂದನೂ ಕೂಡ ಅಪ್ ಟು ಡಿಗ್ರಿ, ಮಾಸ್ಟರ್ ಡಿಗ್ರಿ ಮುಗಿಸಿದ ಮೇಲೆ KCET ನೆಟ್ ಪರೀಕ್ಷೆಗಳಿಗೆ ಓದಿದ್ರು ಕೂಡ ನಮಗೆ ಎಲ್ಲೋ ಒಂದು ಕಡೆ ಎಕನಾಮಿಕ್ಸ್ ಅನ್ನ ನಾವು ಬಹಳ ಸಿಂಪಲ್ ಆಗಿ ಅಷ್ಟೇ ಅರ್ಥ ಮಾಡ್ಕೊಂಡಿರ್ತೀವಿ. ಅದು ಆದ್ರೆ ವಾಸ್ತವದಲ್ಲಿ ಅದರ ಅನ್ವಯ ಹೇಗಿದೆ ಅಂತಂದ್ರೆ, ಸ್ಪೆಷಲಿ ನನ್ನ ಪ್ರಕಾರ ಎಷ್ಟೋ ಕಾನ್ಸೆಪ್ಟ್ಗಳನ್ನ ನಾವು ಟೀಕೆ ಮಾಡಿ ನಾವೇ ಅವುಗಳ ಮೇಲೆ ಒಂದು ಸಿದ್ಧಾಂತವನ್ನು ಬರೆಯುವಷ್ಟು ಸಾಮರ್ಥ್ಯವನ್ನ ಯಾವಾಗ ಪಡ್ಕೊಳ್ತೀವೋ ಅದು ನಿಜವಾದ ಅರ್ಥಶಾಸ್ತ್ರವನ್ನ ಅರ್ಥ ಮಾಡ್ಕೊಂಡಂಗೆ ಆಗತ್ತೆ. ನೀವು ಅನ್ಬೋದು, ಎಕನಾಮಿಸ್ಟ್ಗಳು ಮಾಡ್ತಾ ಇರೋದನ್ನ ನಾವು ಹೇಗೆ ಮಾಡ್ಲಿಕ್ಕೆ ಆಗತ್ತೆ ಅಂತ ಅನ್ಬೋದು. ಆಗತ್ತೆ. ಹೇಗೆ ಅಂತಂದ್ರೆ, ಅರ್ಥಶಾಸ್ತ್ರವನ್ನ ಸಾಮಾನ್ಯವಾಗಿ ನಾವು ಅರ್ಥ ಮಾಡಿಕೊಳ್ಳುವಂಥ ದೃಷ್ಟಿಕೋನವನ್ನ ಬದಲಿಸ್ಕೊಳ್ಬೇಕು. ನಾವು ಕೇವಲ ಪರೀಕ್ಷೆ ದೃಷ್ಟಿಯಿಂದ ಮಾತ್ರ ಓದಾಕತ್ತೀವಲ್ಲ, ಅಲ್ಲಿ ನಮಗೆ ಸಬ್ಜೆಕ್ಟ್ ಡಿಫಿಕಲ್ಟ್ ಆಗ್ತಾ ಇದೆ. ಆದರೆ ಅಲ್ಲಿರುವಂತಹ ಕಾನ್ಸೆಪ್ಟ್ಗಳನ್ನ ರಿಯಲ್ ಲೈಫಲ್ಲಿ ಅಪ್ಲೈ ಮಾಡಿಕೊಂಡು ದಿನನಿತ್ಯ ಲೈಫಲ್ಲಿ, ದೇಶದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೇಗೆ ಅದರ ಬಳಕೆ ಇದೆ, ಅದರಲ್ಲಿರುವಂತಹ ವಿಷಯಗಳನ್ನ ಹೇಗೆ ಬಳಸ್ತಾರೆ, ಅಲ್ಲಿರುವ ಸಿದ್ಧಾಂತಗಳು ನಮಗೆ ಏನು ಕಲಿಸಿಕೊಡ್ತಾ ಇದಾವ, ಅವು ನಿಜವಾಗ್ಲೂ ಸತ್ಯವನ್ನೇ ಹೇಳ್ತಾ ಇದಾವ ಅಥವಾ ಸುಳ್ಳನ್ನು ಹೇಳ್ತಾ ಇದಾವ, ಹೀಗೆ ಅದನ್ನ ಟೀಕೆ ಮಾಡ್ಕೊಳ್ಬೇಕು. ಟೀಕೆ ಮಾಡಿ ಅದರ ಮೇಲೆ ನಿಮ್ಮದೇ ಆದ ಹೊಸ ವಿಚಾರಗಳನ್ನ ಬಿಲ್ಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬೇಕು. ಹೊಸ ವಿಚಾರಗಳನ್ನ ನೀವು ಅದಕ್ಕೆ ಅಪೋಸಿಟ್ ಆಗಿ ಹೇಳ್ಬೇಕು. ಎಸ್, ಈ ಥಿಯರಿ ಹಿಂಗೆ ಹೇಳುತ್ತೆ, ಬಟ್ ವಾಸ್ತವದಲ್ಲಿ ಇದು ಹಿಂಗಿಲ್ಲ. ಯಾರು ಹೇಳೋದು ಬೇಕಾಗಿಲ್ಲ, ನೀವೇ ಸ್ವತಃ ಅಬ್ಸರ್ವ್ ಮಾಡಿ ವಾಸ್ತವದಲ್ಲಿ ಏನ್ ನಡೀತಾ ಇದೆ ಆರ್ಥಿಕತೆಯಲ್ಲಿ ಅದನ್ನ ಅಬ್ಸರ್ವ್ ಮಾಡಿಕೊಂಡು ಅಲ್ಲಿ ಕೊಟ್ಟಿರುವಂತಹ ಸಿದ್ಧಾಂತಕ್ಕೆ ನಿಮ್ಮ ವಿಚಾರಗಳನ್ನ ಹೋಲಿಕೆ ಮಾಡಿ ಆವಾಗ ಫೈನಲ್ ಆಗಿ ಬರಬೇಕು, ಎಸ್ ಈ ಸಿದ್ಧಾಂತ ಎಷ್ಟು ಪರ್ಸೆಂಟೇಜ್ ಆರ್ಥಿಕತೆಗೆ ಅನ್ವಯ ಆಗ್ತಾ ಇದೆ ಅಥವಾ ಇಲ್ಲ ಅನ್ನುವಂಥದ್ದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಹೀಗೆ ಏನಾದರೂ ಅಧ್ಯಯನ ಮಾಡಿದರೆ, ಈ ಲೆವೆಲಲ್ಲಿ ಏನಾದರೂ ಅಧ್ಯಯನ ಮಾಡಿದರೆ ಡೆಫಿನೆಟ್ಲಿ ಎಕನಾಮಿಕ್ಸ್ ಅಲ್ಲಿ ಒಂದು ಒಳ್ಳೆಯ ಅವಕಾಶವನ್ನ ನಾವು ಪಡ್ಕೊಳ್ತೀವಿ. ಸುಮ್ಮನೆ ಎಲ್ಲರೂ ಓದ್ತಾ ಇದ್ದಾರೆ ಅಂತೇಳಿ ನಾವು ಓದೋದು ಬೇಡ. ನಾವು ಸ್ವಲ್ಪ ಡಿಫ್ರೆಂಟ್ ಆಗಿರೋಣ. ಯಾಕಂದ್ರೆ ಎಲ್ಲರೂ ಓದೋದು ಪರೀಕ್ಷೆ ದೃಷ್ಟಿಯಿಂದನೂ ಓದ್ತಾರೆ. ನಾವು ಪರೀಕ್ಷೆ ದೃಷ್ಟಿಯಿಂದ ಜೊತೆಗೇನೆ ಅದರ ವಾಸ್ತವ ಕಥೆಯನ್ನ ಅರ್ಥ ಮಾಡಿಕೊಳ್ಳುವಂತ ನಿಟ್ಟಿನಲ್ಲಿ ಓದಬೇಕಾಗ್ತಂದ್ರೆ ನಮಗೆ ನಮ್ಮ ಹತ್ರ ಪೇಷನ್ಸ್ ಬೇಕಾಗತ್ತೆ, ಜೊತೆಗೆ ಹೆಚ್ಚು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ, ಜೊತೆಗೆ ಅದನ್ನು ತಿಳಿದುಕೊಳ್ಳಬೇಕನ್ನುವಂತಹ ಒಂದು ಉತ್ಸಾಹ ನಮ್ಮ ಹತ್ರ ಇರಬೇಕಾಗತ್ತೆ. ಅಂಥವ್ರಿಗೆ ಮಾತ್ರ ಎಕನಾಮಿಕ್ಸ್ ಏನಾಗತ್ತೆ, ಸರಳವಾಗಿ ಅರ್ಥ ಆಗತ್ತೆ, ಸರಳವಾಗಿ ತಿಳ್ಕೊಳ್ಬಹುದು. ನಾಗಲೇ ಹೇಳಿದಂಗೆ ನಿಜವಾಗ್ಲೂ ಅರ್ಥಶಾಸ್ತ್ರವನ್ನ ಕಲಿತವ್ರು ಹೆಂಗಿರ್ತಾರೆ ಅಂತಂದ್ರೆ, ಅಲ್ಲಿರುವಂತಹ ಸಿದ್ಧಾಂತಗಳನ್ನ ಪ್ರತಿಯೊಂದಕ್ಕೂ ಕೂಡ ಟೀಕೆ ಮಾಡಿ ಅದು ವಾಸ್ತವ ಪ್ರಪಂಚಕ್ಕೆ ಎಷ್ಟು ಅನ್ವಯ ಆಗತ್ತೆ ಅನ್ನೋದನ್ನ ಟೀಕಿಸ್ತಾರೆ. ಅದ್ರ ಮೇಲೆ ತಮ್ಮದೇ ಆದ ವಿಚಾರಗಳನ್ನ ಮಂಡನೆ ಮಾಡ್ತಾರೆ. ಅಂತಹ ಸಾಮರ್ಥ್ಯ ಬಂತು ಅಂತಂದ್ರೆ ನಿಜವಾಗ್ಲೂ ಎಕನಾಮಿಕ್ಸ್ ಅನ್ನ ನಾವು ಕಲಿತದ್ದಕ್ಕೂ ಕೂಡ ಸ್ವಾರ್ಥಕನೇ ಹೌದು. ಆ ಒಂದು ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಕೂಡ ಎಕನಾಮಿಕ್ಸ್ ಅನ್ನ ಯಾರೇ ಸ್ಟಡಿ ಮಾಡ್ರಿ, ನೀವು ಅದನ್ನ ಮನಸ್ಸಿಂದ ಅಧ್ಯಯನ ಮಾಡ್ರಿ. ಮನಸ್ಸಿಂದ ಯಾವಾಗ ಅಧ್ಯಯನ ಮಾಡ್ತೀರಿ ಅವಾಗ ಆ ವಿಷಯ ನಿಮ್ಮಲ್ಲಿ ನೆನಪುಳಿತಾ ಹೋಗುತ್ತೆ. ನೀವು ಅದನ್ನ ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಹೋಗಂಗಿಲ್ಲ, ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡಿ. ಅವಾಗ ಯಾವುದೇ ಕಾನ್ಸೆಪ್ಟ್ ಬಂದರೂ ಕೂಡ ಅದನ್ನ ಒಂದಕ್ಕೊಂದು ಲಿಂಕ್ ಇರುತ್ತೆ. ಆ ಲಿಂಕನ್ನು ಅರ್ಥ ಮಾಡಿಕೊಂಡ್ರೆ ಎಕನಾಮಿಕ್ಸ್ ಅಷ್ಟು ಈಸಿ ಸಬ್ಜೆಕ್ಟು ಯಾವುದು ಇಲ್ಲ ಅಂತ ಅನಿಸ್ಬಿಡತ್ತೆ. ಅಷ್ಟು ನಾವು ಆ್ಯಕ್ಚುಲಿ ಕ್ಲಾಸಲ್ಲಿ ನಾವು ಟೀಚ್ ಮಾಡುವ ಸಂದರ್ಭದಲ್ಲಿ ನಾವು ಏನೂ ಬುಕ್ಕನ್ನು ಒಯ್ದೆ, ಏನು ಯಾವುದೇ ಚೀಟಿಯನ್ನು ಒಯ್ದೆ ಪಾಠ ಮಾಡ್ತೀವಂತಂದ್ರೆ ಇದರ ಅರ್ಥ ಏನು, ಅಲ್ಲಿರುವಂಥ ಯಾವುದೇ ಕಾನ್ಸೆಪ್ಟ್ ಆಗಲಿ ಅದನ್ನು ಕಂಪ್ಲೀಟ್ ಆಗಿ ನಾವು ನೆನಪಿಟ್ಟುಕೊಂಡಿವಂತಲ್ಲ. ಅದು ಇರೋದೇ ಹಾಗೆ ಇದೆ, ಆ ಕಾನ್ಸೆಪ್ಟ್ ಇರೋದೇ ಹಾಗೆ, ನಾವು ಥಿಂಕ್ ಮಾಡೋದು ಹಾಗೆ. 2+2 4 ಆಗತ್ತೆ, ಬೇರೆ ಆಗಂಗಿಲ್ಲ. ಓಕೆನಾ? ಹಾಗೆ ಅರ್ಥಶಾಸ್ತ್ರ ಇರುವಂತಹ ಪ್ರತಿಯೊಂದು ಸಿದ್ಧಾಂತಗಳು ಅದೇ ರೀತಿಯಾದ ಅಕ್ಯುರೇಸಿಯನ್ನ ಹೇಳ್ತಾವ. ನಾವು ಏನು ವಿಚಾರ ಮಾಡಕತ್ತೀವಲ್ಲ ಇದು ನೆಕ್ಸ್ಟ್ ಅದೇ ಆಗತ್ತೆ ಅಂದ್ರೆ ಅದೇ ಆಗತ್ತೆ. ಸೊ ಈ ರೀತಿಯಾಗಿರುತ್ತೆ. ಸೊ ಆ ನಿಟ್ಟಿನಲ್ಲಿ ಎಕನಾಮಿಕ್ಸ್ ಅನ್ನ ನಾವು ಮನಸ್ಸು ಕೊಟ್ಟು ಸ್ಟಡಿ ಮಾಡಿದ್ರೆ ಐ ಥಿಂಕ್ ನಾವೇನು ಇಲ್ಲಿವರೆಗೆ ಏನು 7-8 ವರ್ಷಗಳ ಕಾಲ ಏನು ಕಲಿತೀವಲ್ಲ ಅದರಿಂದ ಸ್ವಾರ್ಥಕ ಆಗತ್ತೆ. ಇದು ಎಕನಾಮಿಕ್ಸ್ ಅನ್ನ ಓದುವಂತಹ ಒಂದು ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸು.
ಸೊ ನೀವು ಕೂಡ ಅದನ್ನು ಅನ್ವಯ ಮಾಡ್ಕೊಳ್ಬಹುದು, ಅದರಲ್ಲಿ ನೀವು ಕೂಡ ಮಾಸ್ಟರ್ ಆಗಬಹುದು, ಅದನ್ನು ಇನ್ನೊಬ್ಬರಿಗೆ ಹೇಳಿಕೊಡುವಷ್ಟು ಸಾಮರ್ಥ್ಯ ನಿಮ್ಮ ಹತ್ರ ಬರಬಹುದು. ಆವಾಗ ನೀವೇ ಎಕನಾಮಿಕ್ಸನ್ನು ಎಷ್ಟು ಈಸಿ ಇದೆ ಅಂತ ಅಂದ್ಕೊಳ್ತೀರಿ, ಡಿಫಿಕಲ್ಟ್ ಅಂತ ಕಂಪ್ಯಾರಿಸನ್ ಮಾಡಕ್ಕೆ ಹೋಗಂಗಿಲ್ಲ. ಥ್ಯಾಂಕ್ ಯು.